ಇದು ಜಸ್ಟ್ ನನ್ನ ಅಭಿಪ್ರಾಯ ಅಷ್ಟೇ. ಯಾವ ಅತ್ತೆ ಮಗ ಸೊಸೆ ನನ್ನ ಜೊತೆನೇ ಇರಬೇಕಂದ್ರೆ ಪ್ರೀತಿ, ನಿಜವಾದ ಪ್ರೀತಿ ಇದ್ದು ನನ್ನ ಜೊತೆನೇ ಇರಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಒಂದು ಇನ್ಸೆಕ್ಯೂರಿಟಿ ಇದ್ದು ಅಥವಾ ನನ್ನ ಹ್ಯಾಂಡ್ಲಿಂಗಲ್ಲಿ ಇರಬೇಕು, ನನ್ನ ಕಂಟ್ರೋಲಲ್ಲಿ ಇರಬೇಕು, ಅಥವಾ ನನ್ನ ಜೊತೆನೇ ಇರಬೇಕು ಬೇಸಿಕಲಿ ಫಾರ್ ವಾಟ್ ಎವರ್ ದ ರೀಸನ್ ಅಲ್ವಾ, ಪ್ರೀತಿ ಒಂದು ಬಿಟ್ಟು ಆ ಥರ ಡಿಮ್ಯಾಂಡ್ ಮಾಡೋ ಅತ್ತೆ ಅಂದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಅತ್ತೆ ಜೊತೆಯಲ್ಲಿ ಅವರು ಸಂಸಾರನೇ ಮಾಡಿರಲ್ಲ. ಅವ್ರ ಅತ್ತೆಯವ್ರಿಗೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಕೂಡ ಫೋನ್ ಮಾಡಿ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ನಿಮಗೂ ವಯಸ್ಸಾಗಿದೆ, ಏನಾದರೂ ಹೆಲ್ಪ್ ಬೇಕಾ, ವಿಚಾರಿಸ್ಕೊಳ್ಳೋದಿಲ್ಲ. ಬಟ್ ಆ ಥರ ಇರೋ ಅತ್ತೆ ಅಂದ್ರೇ ಇವ್ರು ನನ್ನ ಜೊತೆಲೇ ಇರಬೇಕು, ನನ್ನ ಹಂಗಲ್ಲೇ ಇರಬೇಕು, ನನ್ನ ಹ್ಯಾಂಡ್ಲಿಂಗಲ್ಲೇ ಇರಬೇಕು ಅಂತ ಅಂದ್ಕೊಳ್ಳೋದು. ಯಾಕಂದರೆ ಅವ್ರಿಗೆ ಭಯ ಇರುತ್ತಲ್ವ, ಅವ್ರ ಸೊಸೆಯಾಗಿ ಏನೇನೆಲ್ಲ ಮಾಡಿರ್ತಾರೆ, ಅವ್ರ ಅತ್ತೆನ ಕೇರ್ ಮಾಡದೇ ಇರ್ಬೋದು, ಮಾವನ ಕೇರ್ ಮಾಡ್ದಿರ ಇರೋದು, ಅಥವಾ ಅವ್ರನ್ನ ನೋಡ್ಕೊಳ್ದೇ ಇಲ್ಲದೆ ಇರೋದು. ಸೊ ಇವರು ಹಾಗೆ ಮಾಡ್ತಾರೆ, ನನಗೆ ಅವ್ರು ಮಾಡಿರೋ ಕೆಲಸ ಎಲ್ಲ ಸೊಸೆ ಅಂದರೂ ಮಾಡಬಹುದು ಅಂತ ಇರುತ್ತಲ್ಲ, ಹಾಗಾಗಿ ಅವರು ಬಿಟ್ಕೊಡಲ್ಲ.